ಇವತ್ತು ಶನಿವಾರದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಪ್ರಸಾದ ಅವ್ರಿಗೆ ನಿದ್ದೆ ಬೇಗ ಇರೋದಿಲ್ಲ, ಅದು ಸಖತ್ತಾಗಿದೆ. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರದ ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮನೇಲಾಯಿತು. ಇವತ್ತು ಪ್ರಸಾದ ಮಾಡೋ ಟರ್ನ್ ನಂದಿತ್ತು, ಅದಕ್ಕೋಸ್ಕರ ಪ್ರಸಾದನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ಏನು ಪ್ರಸಾದ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಮ ಜೊತೆ ಕೂಡ. ನೋಡಿ ಫ್ರೆಂಡ್ಸ್, ಪಲಾವ್ ಮಾಡ್ತಾಯಿದ್ದೀನಿ. ಪ್ರಸಾದ ಟೈಮ್ ಬೇರೆ ಆಗ್ಬಿಟ್ಟಿದೆ, 8:30 ಅಷ್ಟರಲ್ಲಿ ರೆಡಿ ಆಗಬೇಕು. ಈಗ ಟೈಮ್ 7:30 ಆಗಿಬಿಟ್ಟಿದೆ. ನೋಡೋಣ ಎಷ್ಟು ಗಂಟೆಗೆ ಮಾಡಿ ಮುಗಿಸ್ತೀನಿ ಅಂತ. ಈ ಸ್ಟವ್ ಮೇಲೆ ಈ ಪಾತ್ರೆ ದೊಡ್ಡದಾಯ್ತಲ್ವ ಫ್ರೆಂಡ್ಸ್, ಹಬೆ ತಗ್ಲೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಪ್ರಸಾದ ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಇವತ್ತು ಪೂಜೆ ನಮ್ಮದೇ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ. ಹಾಯ್ ಮಾಡಿ ಅವ್ರಿಗೆ ನಿದ್ದೆ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ. ಈಗ ಟೆಂಪಲ್ ಹತ್ರ ಹೋಗಿ ನಮ್ಮ ಮನೆಯವರು ದೇವ್ರನ್ನೆಲ್ಲ ತೊಳಿತಾ ಇದ್ದಾರೆ. ನಾನು ಮನೆಯಿಂದನೇ ಹಾಲು, ಮೊಸರು ಮತ್ತು ಜೇನುತುಪ್ಪನೂ ತೊಗೊಂಡೋಗಿದ್ದೆ. ಅಭಿಷೇಕ ಎಲ್ಲ ಮಾಡಿ ದೇವ್ರನ್ನೆಲ್ಲ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀವಿ. ಈಗ ಪೂಜೆಗೆ ಶನಿವಾರ ನಮ್ಮ ಮನೆಯವರು 4 ಮನೆಯಿಂದ ಯಾರಾದರೂ ಒಬ್ಬರು ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಹೂವು ಮಾತ್ರ ವಾರ ನಮ್ಮ ಅಪ್ಪದೇ ಸ್ಪಾನ್ಸರು. ಈಗ ಪೂಜೆ ಎಲ್ಲ ಮುಗೀತು, ಪ್ರಸಾದ ಎಲ್ಲ ಹಂಚಿದಾಯಿತು ಫ್ರೆಂಡ್ಸ್. ಈಗ ಸ್ಯಾಟರ್ಡೇ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಿದ್ದೀನಿ. ಈಗ ಕುಕ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಒಂದು ಪ್ರಾಡಕ್ಟನ್ನ ಶೇರ್ ಮಾಡೋಣ ಅಂತಂತೆ, ಯಾಕಂದರೆ ಅದು ತುಂಬಾ ಯೂಸ್ಫುಲ್ ಆಗಿದೆ. ನೀವು ಕೂಡ ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ಬೋದು ಅಂತ. ಒಂದು ನಿಮಿಷ ತರ್ತೀನಿ. ತುಂಬಾ ಯೂಸ್ ಆಗೋದು ಮಾತ್ರ ಫ್ರೆಂಡ್ಸ್ ನಾನಂತೂ ತೊಗೊಳ್ಳೋದು. ಇದನ್ನು ಒಂದು ಮಾಲಲ್ಲಿ ನೋಡಿದ್ದೆ ನಾನು. ಇದು ಫ್ರೆಂಡ್ಸ್, ನಾವು ಬೇರೆದ್ದು ತುರಿಯೋದು ಇಟ್ಕೊಂಡ್ರೆ ಕೆಳಗಡೆ ಒಂದು ತಟ್ಟೆ ಇಟ್ಕೊಳ್ಬೇಕು, ಆ ಥರ ಎಲ್ಲ ಮಾಡ್ಕೊಳ್ಬೇಕು. ಇದಂದರೆ ಇದು ಬಾಕ್ಸ್ ಒಳಗಡೆ ಹಾಗೆ ಹೋಗುತ್ತೆ, ತುರ್ಕೊಳ್ಬೋದು. ಸಖತ್ತಾಗಿದೆ. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಫ್ರೆಂಡ್ಸ್. ಯಾವುದೋ ಮಾಲಲ್ಲಿ ನೋಡಿದೆ, 1000 ರೂಪೀಸ್ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಯಾಕೆ 1000 ರೂಪೀಸ್ ಕೊಡಬೇಕು ಅಂತ ಮನೆಗೆ ಬಂದು ಮೀಶೋದಲ್ಲಿ ನೋಡಿದೆ. ಸೇಮ್ ಇದೆ ಫ್ರೆಂಡ್ಸ್, ಆದರೆ ಸ್ವಲ್ಪ ದೊಡ್ಡದಿತ್ತು, ಇದು ಸ್ವಲ್ಪ ಚಿಕ್ಕದಿದೆ. ಇದು ಮೀಶೋದಲ್ಲಿ 200 ಸಮಥಿಂಗ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದ್ರ ಪ್ರೈಸು. ಯೂಸ್ ಆದರೆ ತೊಗೊಳ್ಳಿ ಫ್ರೆಂಡ್ಸ್. ನೋಡಿ, ಇದನ್ನು ಕ್ರೇಪ್ ಮಾಡಿ ಬೇಕಿದೆ ಇದನ್ನು ತೊಳ್ಕೊಂಡು ಇದರಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೋದು ಫ್ರೆಂಡ್ಸ್. ಒಂದು ಬಾಕ್ಸು ಕಂಟೈನರ್ ಥರ ಇದೆ. ಇದೊಂದು ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್, ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈಗ ಅದಕ್ಕೆ ಇದರಲ್ಲೇ ಬೀಟ್ರೋಟ್ ತುರಿದು ನಾನು ಪಲ್ಯ ಮಾಡ್ಕೊಳ್ತೀನಿ. ಇನ್ನೊಂದು ಅದಕ್ಕಿಂತ ಯೂಸ್ಫುಲ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಬೆಳ್ಳುಳ್ಳಿ ಮತ್ತು ಶುಂಠಿ ಇದರೊಳಗಡೆ ಹಾಕ್ಬಿಟ್ಟು ಕ್ಯಾಪ್ ಇದೆಯಲ್ಲ, ಅದನ್ನು ಅಂದರೆ ಆಗುತ್ತೆ ಫ್ರೆಂಡ್ಸ್. ಆರಾಮಾಗಿ ನಾವು ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಹಾಕಬೇಕಾಗುತ್ತಲ್ಲ ಅಡುಗೆಗೆ, ಅದನ್ನೆಲ್ಲ ಇದರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸಖತ್ತಾಗಿದೆ. ಎಷ್ಟು ಚಿಕ್ಕದು ನೋಡಿ, ಇದು 100 ಏನೋ ಫ್ರೆಂಡ್ಸ್ ಅಷ್ಟೇ. ಈ ಥರದ್ದೆಲ್ಲ ಮನೇಲಿದ್ದರೆ ಅಡುಗೆ ಮಾಡೋದಕ್ಕೆ ನಮ್ಮಂಥ ಹೆಣ್ಮಕ್ಳಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಲ್ಲ, ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡಿದ್ದೀನಿ. ಇವೆರಡು ಐಟಮ್ಸ್ ಹೇಗೆ ಅನಿಸ್ತು, ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಯೂಸ್ ಆಯಿತಾ ಇಲ್ವಾ ಅನ್ನೋದು ಕೂಡ ಮರೀದೇ ತಿಳಿಸಿ ಅಂತ ಕೇಳ್ಕೊಡ್ತೀನಿ. ಹೇಗೆ ಅನಿಸ್ತು ಇವೆರಡು ಐಟಮ್ಸ್ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೂ. ಬನ್ನಿ ಫ್ರೆಂಡ್ಸ್, ಇವಾಗ ಇದರಲ್ಲೇ ನಾನು ಬೀಟ್ರೊಟ್ಟು ತುರಿದು ಬೀಟ್ರೊಟ್ಟು ಪಲ್ಯ ಮಾಡಿ ಮತ್ತು ಚಪಾತಿ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಒಂದು ಫಂಕ್ಷನ್ ಇದೆ, ಹೋಗ್ತಾ ಇದ್ದೀವಿ. ಕೋಲಾರ ಹೋಗ್ತಾ ಇದ್ದೀವಿ. ಈ ಬಿಸಿಲಲ್ಲಂತೂ ಫಂಕ್ಷನ್ಗೆ ಹೋಗೋದೇ ಸಖತ್ ಕಷ್ಟ. ಈಗ ಬಂದು ನಾವೊಂದು ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅದು ಬಂದು ಕೋಲಾರದಲ್ಲಿ ಇರೋದು. ಈ ಸಮ್ಮರಲ್ಲಂತೂ ಫಂಕ್ಷನ್ಗೆ ಹೋಗೋದು ಬೇಡ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಅದು ಕೋಲಾರ ಸೈಡು ಆ ಕಡೆ ಎಲ್ಲ ತುಂಬಾ ಬಿಸಿಲಿರುತ್ತೆ. ನಮಗೆ ಎನಿ ಟೈಮ್ ಮನೇಲಿ ಇದ್ದು ಈ ಥರ ಆಚೆ ಹೋದಾಗ ತುಂಬಾ ಬಿಸಿಲಿಗೆ ತುಂಬಾ ಸುಸ್ತಾಗುತ್ತೆ ಅಂತಲೇ ಹೇಳ್ಬೋದು. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಕೂಡ ನೋಡಿ, ಒಂದೆರಡು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಎಂಟ್ರೆನ್ಸ್ಗೆ ಈ ಥರ ಡ್ಯಾನ್ಸರ್ಸ್ನ ಎಲ್ಲ ಕರೆದಿದ್ರು, ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ಅವ್ರಿಗೆ ಕೂಡ ತುಂಬಾ ಖುಷಿ ಆಗುತ್ತೆ ಮತ್ತು ಚೆನ್ನಾಗಿತ್ತು. ಅವಳಿಗಿರೋದು ಒಬ್ಬಳೇ ಮಗಳಾಗಿರೋದ್ರಿಂದ ತುಂಬ ಚೆನ್ನಾಗಿ ಫಂಕ್ಷನ್ನ ಆರ್ಗನೈಸ್ ಮಾಡಿದರು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ಬಂದಿರೋರು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅಲ್ಲಿ ಡ್ಯಾನ್ಸರ್ಸ್ ಆಗಿರ್ಬೋದು, ಅವರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಎಲ್ಲ ಚಿಕ್ಕ ಏಜಿನ ಮಕ್ಕಳೇ ಡ್ಯಾನ್ಸರ್ನ ಕರೆಸಿದ್ರು. ಎಲ್ಲನೂ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ ಹುಡುಗಿ ಕೂಡ ನೋಡಿ ತುಂಬಾ ಹ್ಯಾಪಿಯಾಗಿದ್ದಾಳೆ ಅಂತ ಫೀಲ್ ಆಯಿತು ನನಗೆ.
ಮಕ್ಕಳು ಹಾಫ್ ಸ್ಯಾರಿ ಫಂಕ್ಷನ್ನ ಈ ಥರ ಆರ್ಗನೈಸ್ ಮಾಡಿದ್ರೆ ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ನನಗನ್ಸಿದ್ದನ್ನು ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ಲೈಫಲ್ಲಿ ಒಂದು ಸಲ ಆಗೋದು ಫ್ರೆಂಡ್ಸ್, ಪದೇ ಪದೇ ನಾವು ಮಾಡಬೇಕು ಅಂದಾಗ ಅದು ಆಗೋದಿಲ್ಲ. ಅದಾದಾಗ ನಾವು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬೇಜಾರಿರಲಿ, ಮಾಡೋದನ್ನು ಮಾಡಿಬಿಡ್ಬೇಕು. ಹೆಣ್ಮಕ್ಳಿಗೆ ಮಾತ್ರ ಯಾವುದೇ ವಿಷಯದಲ್ಲಾದರೂ ಪೆಂಡಿಂಗ್ ಇಟ್ಕೊಳ್ಬಾರ್ದು ಅಂತ ನನ್ನ ಒಪಿನಿಯನ್ ಫ್ರೆಂಡ್ಸ್. ಯಾಕಂದರೆ ಒಬ್ಬೊಬ್ಬರು ಮದುವೆಯಲ್ಲಿ ಕೂಡ ಹಾಕೋಣ ಅಂತ ಸುಮ್ಮನೆ ಹಾಕ್ತಾರೆ. ಯಾಕಂದರೆ ಚಿಕ್ಕ ಏಜ್ ಇರುತ್ತೆ, ಆಗ್ಬಿಟ್ಟಿದ್ದಾಳೆ ಮದುವೆಯಲ್ಲಿ ಹಾಕೋಣ ಅಂತ ಸುಮ್ಮನೆ ಹಾಕ್ತಾಳೆ. ಮದುವೆದಲ್ಲಿ ಹಾಕಿದ್ರೆ ಈ ಮೂಮೆಂಟ್ಸ್ನೆಲ್ಲ ಆವಾಗ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಯಾವ ಕೆಲಸನ ಯಾವಾಗ ಮಾಡಬೇಕು ಆವಾಗ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲು ಫ್ರೆಂಡ್ಸ್. ನೀವೇನಂತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಹಾಡೆಲ್ಲ ಹಾಕ್ಬಾರ್ದು ಅಂತ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇರೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ನಮ್ಮ ಅತ್ತೆ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ನು ನೋಡಿ, ರೆಡ್ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವ್ರದ್ದೇ ಫಂಕ್ಷನ್ನು. ಇವರೆಲ್ಲ ಬಂದು ಅವ್ರ ಕಸಿನ್ಸು ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮಾಡ್ರಿ ಮಾಡಿದ್ನೆ ಹೆಣ್ಮಕ್ಳಿದ್ರೇ ಹೀಗೆ ಅಲ್ವಾ ಫ್ರೆಂಡ್ಸ್, ಪ್ರತಿ ಒಂದು ಮೂಮೆಂಟು ಕೂಡ ಸೆಲೆಬ್ರೇಷನ್ನು. ಹೆಣ್ಮಕ್ಳು ಹುಟ್ಟಿದ್ರೇ ಅವ್ರ ಮನೇಲಿ ಹಬ್ಬ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಸಣ್ಣ ಮೂಮೆಂಟ್ ಕೂಡ ಎಂಜಾಯ್ ಮಾಡ್ಬೋದು. ಅದೇ ಥರ ಇವರು ಕೂಡ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಫ್ಯಾಮಿಲಿ ಅಂದರೆ ಈ ಥರನೇ ಇರಬೇಕು ಅಂತ ನನಗೂ ಇಷ್ಟ. ನಮ್ಮನೆಯಲ್ಲೂ ಹೀಗೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ. ಇದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಈವ್ನಿಂಗು ಫ್ರೆಂಡ್ಸ್, ಈವ್ನಿಂಗು ಮನೇಲಿ ಪೂಜೆ ಮಾಡೋಣ. ಇವತ್ತು ಅಕ್ಷಯ ತೃತೀಯ ಕೂಡ ಇದೆ ಅಲ್ವಾ, ಅದಕ್ಕೋಸ್ಕರ ಗೋಲ್ಡ್ ತೊಗೊಂಡಿಲ್ಲ ಅಂದರೂ ನಾನು ನಮ್ಮ ಮನೆಯವ್ರಿಗೆ ಫಸ್ಟೇ ಹೇಳಿದ್ದೆ, ಅರಿಶಿನ ಕುಂಕುಮ ಬಳೆ ಮತ್ತು ಹೂವು ತೊಗೊಂಬ. ಗೋಲ್ಡ್ ಮಾತ್ರ ಅಕ್ಷಯ ಆಗಬೇಕು ಅಂತಿಲ್ಲ ಫ್ರೆಂಡ್ಸ್, ನಮ್ಮ ಸೌಭಾಗ್ಯ ಕೂಡ ಅಕ್ಷಯ ಆಗಬೇಕು ಅಂತಂದ್ಬಿಟ್ಟು ಇದೆಲ್ಲ ತೊಗೊಂಡ್ರೆ ಶುಭ ಸಂಕೇತ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಸರಿ ಆಯಿತು, ಹೆಂಗಿದ್ರು ಭಾನುವಾರ ರಜೆ ಅಲ್ವಾ ಫ್ರೆಂಡ್ಸ್, ಮನೆಯಲ್ಲೇ ಇದ್ದರು ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಕೊಡಿಸಿದ್ರು. ನಾನು ಅವ್ರ ಕೈಯಲ್ಲೇ ಅರಿಶಿನ ಕುಂಕುಮ ಕೂಡ ಹಚ್ಚಿಸ್ಕೊಂಡು ಬಳೆ ಕೂಡ ಅವ್ರ ಕೈಯಿಂದ ಹಾಕ್ಸ್ಕೊಳ್ತಾ ಇದ್ದೀನಿ. ಏನೋ ಒಂಥರ ಸ್ಪೆಷಲ್ ಅಂತ ಅನಿಸ್ತು ಫ್ರೆಂಡ್ಸ್, ತುಂಬಾ ಖುಷಿ ಆಯಿತು ನನಗಂತೂ. ಆಮೇಲೆ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ತಗೊಂಡಿದ್ದಾಯಿತು. ಈಗೊಂಥರ ಮನಸ್ಸಿಗೆ ತೃಪ್ತಿ ಅಂತ ಅನಿಸ್ತು ನಿಜವಾಗ್ಲೂ. ಅಕ್ಷಯ ತೃತೀಯ ಈ ವರ್ಷವೇ ಒಂಥರ ಸ್ಪೆಷಲ್ ಅಂತ ಅನಿಸಿದ್ದು. ಫಂಕ್ಷನ್ಗೆ ಹೋಗಿದ್ವಿ, ಅವರೆಲ್ಲ ನಮ್ಮ ಅಮ್ಮವರ ಅಣ್ಣನ ಮಕ್ಕಳಾಗ್ತಾರೆ, ಅಂದರೆ ನಮ್ಮ ಅತ್ತೆ ಮಕ್ಕಳು. ನಮ್ಮ ಅತ್ತೆ ಮಗಳದೇ ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೋಗಿದ್ದಿದ್ದು. ಈಗ ಬಂದು ಇವತ್ತು ಅಕ್ಷಯ ತೃತೀಯ ಇದೆ ಅಲ್ವಾ, ಇವತ್ತು ಮತ್ತು ನಾಳೆ 2 ದಿನವೂ ಇದೆ. ಇವತ್ತು ಕೂಡ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು. ನೋಡಿದ್ರಲ್ಲ ನಮ್ಮ ಮನೆಯವರು ನನಗೆ ಏನು ಕೊಡಿಸಿದ್ರು ಅಂತ. ಚಿನ್ನನೇ ತೊಗೋಬೇಕು ಅಂತೇನಿಲ್ಲ ಫ್ರೆಂಡ್ಸ್, ಏನಾದರೂ ತಗೊಳ್ಬೋದು. ಶಾಶ್ವತವಾಗಿರಬೇಕಾಗಿರೋದು ಅರಿಶಿನ ಕುಂಕುಮ ಹೂವು ಬಳೆ, ಹೆಣ್ಮಕ್ಳಿಗೆ ಅದೇ ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ನಾನು ಅದೇ ಕೊಡಿಸು ಅಂತ ಹೇಳಿದ್ದೆ. ಅದನ್ನೇ ಕರ್ಕೊಂಡೋಗಿ ಕೊಡಿಸಿದ್ರು. ನಾಳೆನೂ ತೊಗೋಬೋದಾಗಿತ್ತು ಫ್ರೆಂಡ್ಸ್, ಆದರೆ ನಾಳೆ ಅವ್ರಿಗೆ ರಜೆ ಇರೋದಿಲ್ಲ, ಅದಕ್ಕೋಸ್ಕರ ಇವತ್ತು ರಜೆ ಇತ್ತು ಅಂದ್ಬಿಟ್ಟು ಇವತ್ತು ಕರ್ಕೊಂಡೋಗಿ ಕೊಡಿಸಿದ್ದಾರೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್,
ಹಿಂದಿನ 2 ವರ್ಷದಿಂದ ನಮ್ಮನೆ ಇವತ್ತೇ ಗೃಹ ಪ್ರವೇಶ ಆಗಿದ್ದು ಏಪ್ರಿಲ್ 19ನೇ ತಾರೀಕು. ಅದೊಂದು ಸ್ವೀಟ್ ಮೆಮೊರಿ ಕೂಡ ಇವತ್ತು ರೀಕಾಲ್ ಆಯಿತು ಅಂತಲೇ ಹೇಳ್ಬೋದು. ಮೆಮೊರೀಸ್ ಎಲ್ಲ ಫೋಟೋಸ್ ಎಲ್ಲ ಅದು ಮೆಮೊರಿಯಲ್ಲಿ ಫೋನಲ್ಲಿ ಕೂಡ ಬರ್ತಾಯಿತ್ತು, ನೋಡ್ತಾ ಇದ್ದೆ ಇವಾಗ ತಾನೇ. ಅಷ್ಟೇ ಫ್ರೆಂಡ್ಸ್, ಇವಾಗ ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗಳು ಒಂದು ಮದುವೆ ಇದೆ, ಹೋಗ್ತಾ ಇದ್ದಾರೆ. ನಾನು ನನ್ನ ಚಿಕ್ಕ ಮಗಳಿಬ್ಬರೇ ಮನೇಲಿ ಇರ್ತೀರಿ ಇವಾಗ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಆದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ.